ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಳಗ್ಗೆನೆ ಚರಿ ಸ್ಕೂಲಿಗೆ ಹೋದ್ಲು. ಅವಳಿಗೆ ಪುಟ್ಪುಟಾಣಿ ದೋಸೆಗಳನ್ನು ಹಾಕ್ಕೊಟ್ಟೆ. ಹಾಗೆ ನನ್ನ ಹಸ್ಬೆಂಡಿಗೂ ದೋಸೆ ಪಲ್ಯ ಚಟ್ನಿ ಎಲ್ಲ ಮಾಡಿ ನಾವಿಬ್ಬರು ಕುತ್ಕೊಂಡು ಒಟ್ಟಿಗೆ ತಿಂಡಿ ತಿಂದ್ವಿ. ಸೊ ಅವ್ರು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದಾರೆ. ದೋಸೆ ಎಲ್ಲ ಬೆಳಗ್ಗೆ ಚೆನ್ನಾಗಿತ್ತು. ಶೇಂಗಾ ಚಟ್ನಿ, ದೋಸೆ, ಕೊಬ್ಬರಿ ಚಟ್ನಿ. ಯಾ ಬರಲ್ಲ? ಹುಷಾರು. ಬಾಯ್. ಓಕೆ ಬಾಯ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹಸ್ಬೆಂಡ್ ಆಫೀಸ್ ಬಂದರು ತುಂಬಾ ಹತ್ತಿರ ಇದೆ. ನಡ್ಕೊಂಡು ಹೋದ್ರು 10 ನಿಮಿಷ. ಸೊ ಹಾಗಾಗಿ ಅವರು ಸೈಕಲ್ನ ತೊಗೊಂಡು ಹೋಗ್ತಾರೆ. ಜಸ್ಟ್ ಒಂದು 5 ಮಿನಿಟ್ಸ್ಗೆಲ್ಲ ಹೋಗಬಹುದು ಅನ್ನೋ ಕಾರಣಕ್ಕೆ. ಸರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಪ್ ಕೇಕು ಚಾಕ್ಲೇಟ್ಸ್ ಕೊಟ್ಟೆಕಂದ? ಏನಂದ್ರು? Thank you, someone. When we was on the carpet singing happy birthday song, they was hugging me. Everybody came to me. Oh, really? ಎಲ್ಲರಿಗೂ ಕೊಟ್ಟ ತಕ್ಷಣ ಹ್ಯಾಪಿ ಬರ್ಡೇ ಸಾಂಗ್ ಹೇಳ್ಬಿಟ್ಟು ಎಲ್ಲರೂ ಬಂದು ನಿಂಗೆ ಹಗ್ ಮಾಡಿ ವಿಶ್ ಮಾಡಿದ್ರಾ? ಹಾ? Yes. ಕನ್ನಡದಲ್ಲಿ ಹೇಳು ಸರಿ. ಏನ್ ಮಾಡಿದ್ರು ಎಲ್ಲರೂ? ಕೊಟ್ಟಿದ್ರಪ್ಪ ನಿಮ್ ಟೀಚರ್ ನಿಂಗೆ? Egg. ಓಕೆ. Oh no, I melted. ಇದು ಓಪನ್ ಮಾಡು ನೋಡೋಣ. ನಿಮ್ ಫ್ರೆಂಡ್ಸ್ ಎಲ್ಲ ಸೇರ್ ಮಾಡಿರೋದಾ? Yes. Naomi did a hole here. Oh, Naomi. Thank you. What is this? Happy birthday. Oh my god. Mine is this one. This is me, Miss Garda. This is Miss Garda. ಶರಿ ಬರ್ಡೇಗೆ ಅವ್ರ ಕ್ಲಾಸಲ್ಲಿರುವಂತಹ ಅವ್ರ ಫ್ರೆಂಡ್ಸ್ ಓಕೆ ಅವ್ರ ಟೀಚರ್ ಎಲ್ಲ ಸೇರಿ ಈ ಥರ ಒಂದು ದೊಡ್ಡದಾದಂತಹ ಗ್ರೀಟಿಂಗ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಸೊ ಒಂದು ಟೇಬಲ್ ಮೇಲೆ ಸುತ್ತ ಅವ್ರ ಫ್ರೆಂಡ್ಸ್ ಕುತ್ಕೊಂಡ್ಬಿಟ್ಟು ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಡ್ರಾ ಮಾಡಿ ಹಾರ್ಟ್ಸ್ ಎಲ್ಲ ಬರ್ತಿದ್ದಾರೆ ನೋಡ್ಬೋದು. ಸೊ ಇದನ್ನು ಮಾಡಿಕೊಟ್ಟಿದ್ದಾರೆ. ಎಷ್ಟು ಕ್ಯೂಟ್ ಥಿಂಗ್ ಅಲ್ವಾ? ತುಂಬಾ ಖುಷಿ ಆಯಿತು ನನಗೆ. ಹಾಗೆಯೇ ಚರಿ ಕಪ್ ಕೇಕ್ಸ್ಗಳನ್ನು ತೊಗೊಂಡೋಗಿದ್ಲು. ಸಮ್ ಚಾಕ್ಲೇಟ್ಸ್, ಸಮ್ ಇದನ್ನೆಲ್ಲ ತೊಗೊಂಡು ಹೋಗಿದ್ಲು. ಸೊ ಅವರೆಲ್ಲರಿಗೂ ಕೊಟ್ಬಿಟ್ಟು ವಿಶ್ ಮಾಡಿದಾರಂತೆ. ಸೊ ತುಂಬಾ ಖುಷಿ ಆಯಿತು ನನಗೆ. ಈ ಸಲ ಏನೋ ಮಧ್ಯೆಲ್ಲ ಗ್ಲಿಟರ್ಸ್ ಎಲ್ಲ ಹಾಕಿ ಸ್ಟಾರ್ಸ್, ವಿ ಲವ್ ಯು ಅಂತೆಲ್ಲ ಬರೆದು ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ? ವೆರಿ ಬ್ಯೂಟಿಫುಲ್. ಇವತ್ತು ನಾವು ನಮ್ಮ ಮನೆಯಲ್ಲಿ ಒಂದು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಏನು ಅಂತಂದರೆ ಸುಮಾರು ವರ್ಷಗಳಿಂದ ನಮ್ಮ ಟಿ ವಿ ಸ್ಟ್ಯಾಂಡು ಚೇಂಜ್ ಮಾಡೋಕ್ಕೆ ಆಗಿರಲಿಲ್ಲ. ಸರಿ ನೋ. ಸೊ ಇವತ್ತು ಅದಕ್ಕೆ ಒಂದು ಟೈಮ್ ಬಂದಿದೆ ಚೇಂಜ್ ಮಾಡೋಣ ಅಂತ. ಎಸ್, ಇಲ್ಲಿದೆ ನೋಡ್ತಾ ಇರ್ಬೋದು ನಮ್ಮ ಇವಾಗಿನ ಟಿ ವಿ ಸ್ಟ್ಯಾಂಡು. ಇಟ್ಸ್ ತುಂಬ ಬೇಸಿಕ್ ಇದೆ ಆ್ಯಕ್ಚುಲಿ. ಇಲ್ಲಿ 2 ಸ್ಟೋರೇಜ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮೇಲ್ಗಡೆ ಇಡುವಂಥದ್ದು. ಸೊ ಇಷ್ಟ, ಇದರೊಳಗೆ ಏನೂ ಇಲ್ಲ, ವೆರಿ ಬೇಸಿಕ್. ಸೊ ನಾನು ಇದನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಒಂದು ಇಟಾ ಹೋಮ್ಸ್ ಅವರಿಂದ ನಾನು ತರಿಸ್ಕೊಂಡಿರುವಂತಹ ಟಿ ವಿ ಸ್ಟ್ಯಾಂಡು. ಇಟಾ ಹೋಮ್ಸಿಂದ ನಾನು ಸುಮಾರು ಫರ್ನಿಚರ್ಸ್ಗಳನ್ನು ತರಿಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗಿನ ಸ್ಟೈಲ್ ಹಾಗೆ ಮಾಡ್ರನ್ ಲುಕ್ ಬೇಕಂದರೆ ಈ ಇಟಾ ಹೋಮ್ಸಿಂದ ತರಿಸ್ಕೋಬಹುದು. ಹಾಗೆ ನಾನಿಲ್ಲಿ ಕಲರ್ ವೈಟ್ ಕಲರ್ ಟಿ ವಿ ಸ್ಟ್ಯಾಂಡ್ನ ಚೂಸ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿ ಒಂದು ಏನು ಪೀಸಸ್ ಇರುತ್ತಲ್ಲ, ಸೊ ಅದ್ರ ಮೇಲೆ ನಂಬರ್ಸ್ಗಳನ್ನು ಮೆನ್ಷನ್ ಮಾಡಿರ್ತಾರೆ. ಹಾಗೆ ಟೂಲ್ ಕಿಟ್ ಒಳಗಡೆನೆ ಇರುತ್ತೆ. ಹಾಗೆ ಮ್ಯಾನ್ಯುವಲ್ ಕೂಡ ಇರುತ್ತೆ. ಸೊ ಮ್ಯಾನ್ಯುವಲಲ್ಲಿ ಫಾಲೋ ಅಪ್ ಮಾಡಿದರೆ ನಮಗೆ ಹೇಗೆ ಫಿಕ್ಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಹಾಗೆ ಸ್ಟ್ರಿಪ್ LED ಲೈಟ್ಸ್ ಕೂಡ ಇದ್ರೊಳಗೆ ಕೊಟ್ಟಿದ್ದಾರೆ. ಹಾಗೆ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮಲ್ಟಿಪಲ್ ಕಲರ್ ಆಪ್ಷನ್ ಕೂಡ ಇದೆ. ಯಾವ ಕಲರ್ ಬೇಕೋ ಅದನ್ನು ಹಾಕೋಬಹುದು. ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಸೇರಿಕೊಂಡು ಫಿಕ್ಸ್ ಮಾಡ್ತಾ ಇದ್ದೀವಿ. ಫಿಕ್ಸ್ ಮಾಡೋಕ್ಕೆ ಮ್ಯಾನ್ಯುವಲ್ ಬೇಕೇ ಬೇಕಾಗತ್ತೆ. ಯಾಕೆಂತಂದರೆ ಆ ಸ್ಟೆಪ್ಸು ಒಂದಾದಮೇಲೆ ಒಂದು ಏನಿರುತ್ತೆ ಅಂತ ಅದರಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಒಂದಿಷ್ಟು ಟೂಲ್ಸ್ಗಳನ್ನ ಉಪಯೋಗಿಸಿ ಕೂಡ ಮಾಡ್ಬೋದು. ಹಾಗೆ ಈ ಟಿ ವಿ ಸ್ಟ್ಯಾಂಡಲ್ಲೇ ಈ ಥರ ಸ್ವಿಚ್ ಬೋರ್ಡ್ ಕೂಡ ಇದೆ. ಐ ಮೀನ್ ಪವರ್ ಔಟ್ಲೆಟ್ಟು. ನಾವಿಲ್ಲಿ ಫೋನ್ ಚಾರ್ಜ್ ಮಾಡ್ಕೋಬೋದು, ವಾಚ್ ಚಾರ್ಜ್ ಮಾಡ್ಕೋಬೋದು, ಹಾಗೆ ಪ್ರಿಂಟರು ಈ ಥರದನ್ನೆಲ್ಲ ಇಡಬಹುದು. ಸೊ ನೋಡಬಹುದು ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಖುಷಿ ಆಯಿತು. ಜಾಸ್ತಿ ಸ್ಪೇಸ್ ಇಡಿಸೋದಿಲ್ಲ. ಹಾಗೆಯೇ ವೈಟ್ ಕಲರ್ ಇರೋದ್ರಿಂದ
ನೀಟಾಗಿ ಸೀಮ್ಲೆಸ್ ಆಗಿ ಕಾಣಿಸ್ತಾ ಇದೆ ಗೋಡೆಗೆ. ಅದು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಹಾಗೆ ಸ್ಟ್ರಿಪ್ ಲೈಟ್ ಕೂಡ ಅದೊಂಥರ ಎಲಿಗೆಂಟ್ ಆಗಿ ಅನಿಸ್ತಾ ಇದೆ. ಹಾಗೆಯೇ ಇದಕ್ಕೆ ಸುಮಾರು ಸ್ಟೋರೇಜ್ ಕೂಡ ಇದೆ, ನೋಡ್ತಾ ಇರ್ಬೋದು. ಆ ಕಡೆ ಈ ಕಡೆ ಎರಡೂ ಕಡೆ ಸ್ಟೋರೇಜ್ ಇದೆ. ಈ ಥರ ಸ್ಟೋರೇಜ್ ಇದ್ರೆ ನಮಗೆ ತುಂಬಾ ಕನ್ವೀನಿಯೆಂಟ್ ಆಗುತ್ತೆ. ಏನಾದರೂ ಫೋನ್ ಬುಕ್ಗಳಾಗಿರ್ಬೋದು, ಮ್ಯಾಗ್ಝೀನ್ಸ್ಗಳಾಗಿರ್ಬೋದು, ಅಥವಾ ಚೆರಿ ಬುಕ್ಸ್ಗಳಾಗಿರ್ಬೋದು, ಏನೋ ಈಸಿ ಆಕ್ಸೆಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ರಿಮೋಟಿಂದ ನೋಡಬಹುದು, ನಾನು ಕಲರ್ಸ್ನ ಪ್ರೆಸ್ ಮಾಡಬೇಕಾದ್ರೆ ಆ ಕಲರ್ಗಳು ಅಲ್ಲಿ ಬರ್ತಾ ಇದೆ. ನಂಗೆ ತುಂಬಾ ಇಷ್ಟ ಆಯಿತು. ಇವಾಗೆಲ್ಲ ಇದೇ ಟ್ರೆಂಡಿ ಆಗಿರುವಂಥದ್ದು. ಸಖತ್ ಸಿಂಪಲ್, ಎಲಿಗೆಂಟ್ ಆ್ಯಂಡ್ ಮಾಡ್ರನ್ ಆಗಿದೆ. ತುಂಬ ಇಷ್ಟ ಆಯಿತು ನನಗೆ ಇದು. ಎಸ್, ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ನನ್ನ ಕೋಡ್ ಯೂಸ್ ಮಾಡಿದರೆ ನೀವು ಲೋಕಾ 15 ಅಂತ ನಿಮಗೆ 15% ಆಫ್ ಕೂಡ ಸಿಗುತ್ತೆ. ಸೊ ಅವರ ವೆಬ್ಸೈಟಲ್ಲಿ ಸುಮಾರು ಫರ್ನಿಚರ್ಗಳು ತುಂಬಾ ಚೆನ್ನಾಗಿದೆ. ಸೊ ಓವರ್ ಆಲ್ ಲುಕ್ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ನನಗಂತೂ ಸಖತ್ ಇಷ್ಟ ಆಯಿತು ಈ ಟಿ ವಿ ಸ್ಟ್ಯಾಂಡ್. ಒಂದ್ಸತಿ ಹೋಗಿ ಇಟಾ ಹೋಮ್ಸ್ ವೆಬ್ಸೈಟ್ನ ಚೆಕ್ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರೋ ಫರ್ನಿಚರ್ ಪೀಸಸ್ಗಳಿದೆ ಅಂತ. ಇಲ್ಲಿ ನಾವು ಒಂದು ಈವೆಂಟ್ಗೆ ಹೋಗ್ತಾ ಇದ್ದೀವಿ. ಏನು ಅಂತ ಅನ್ಕೋಬೋದು, ನಾನು ಇಷ್ಟು ವರ್ಷದಿಂದ ಹೋಗಿರಲಿಲ್ಲ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಏನು ಅಂತಂದರೆ ಕೈಟ್ ಫೆಸ್ಟಿವಲ್ ಅಂತಂದರೆ ಈಗ ಸ್ಪ್ರಿಂಗ್ ಸ್ಟಾರ್ಟ್ ಆಗಿರೋ ಕಾರಣ ಜನಗಳೆಲ್ಲ ಹೊರಗಡೆ ಬಂದು ಎಂಜಾಯ್ ಮಾಡ್ತಾರೆ, ಕೈಟ್ಗಳನ್ನು ಹಾರಿಸ್ತಾರೆ. ಇಲ್ಲಿ ಹರ್ಮನ್ ಪಾರ್ಕ್ ಅಂತ ಇದೆ. ಸೊ ಆ ಪಾರ್ಕಲ್ಲಿ ಸಖತ್ತು ರಶ್ಶು ಅಂತಂದರೆ ಟ್ರಾಫಿಕ್ ಜಾಮ್. 1 ಅವರ್ 2 ಅವರ್ ಟ್ರಾಫಿಕಲ್ಲಿ ನಿಂತ್ಕೋಬೇಕು, ಅಷ್ಟು ಟ್ರಾಫಿಕ್ ಇತ್ತು. ಜನ ಅಷ್ಟು ನೋಡಬಹುದು. ಇಲ್ಲಿ ಸುಮಾರು ಜನ, ಎಷ್ಟು ಜನ ಅಂತ ಹೇಳೋಕ್ಕಾಗಲ್ಲ, ಅಷ್ಟೊಂದು ಜನ ನಿಂತ್ಕೊಂಡು ಗಾಳಿಪಟನ ಹಾರಿಸ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ನಿಂತು ಈ ಥರ ಗಾಳಿಪಟ ಹಾರಿಸೋದು ತುಂಬಾ ಫನ್ ಆಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರಿಂದ ಹಿಡಿದು ಪ್ರತಿಯೊಬ್ಬರು ಈ ಫನ್ನಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಮಕ್ಕಳೆಲ್ಲ ಬಬಲ್ಸ್ಗಳನ್ನ ಊದೋವಂಥದ್ದಾಗಿರಬಹುದು. ಹಾಗೆ ಅಲ್ಲೇ ಕುತ್ಕೊಂಡು ಏನೋ ಸ್ವಲ್ಪ ತಿಂಡಿ, ಸ್ನ್ಯಾಕ್ಸ್ ಈ ಥರದನ್ನೆಲ್ಲ ತಿಂತಾ ಇರ್ತಾರೆ. ಆ್ಯಂಡ್ ಅವತ್ತು ವಿಂಡಿ ಸ್ವಲ್ಪ ಗಾಳಿ ಚೆನ್ನಾಗೇ ಇತ್ತು. ಆ್ಯಂಡ್ ಕ್ಲೌಡಿ ಕೂಡ ಇತ್ತು. ಮೇಲ್ ನೋಡೋಕ್ಕೆ ಸೂರ್ಯನ ಕಿರಣಗಳು ಕಣ್ಣಿಗೆ ಬಡಿಯೋಸಲ್ಲ. ಸೊ ಆ ಥರ ಏನು ಇರಲಿಲ್ಲ. ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ಅವತ್ತು ನಂಗೆ ಸಖತ್ ಖುಷಿ ಆಯಿತು. ಆ್ಯಂಡ್ ನೀವು ಗಾಳಿಪಟನ ಗಮನಿಸಬಹುದು, ಒಂದೊಂದು ಗಾಳಿಪಟನೂ ಬೇರೆ ಬೇರೆ ರೀತಿಯಲ್ಲಿದೆ. ಬಟರ್ಫ್ಲೈ ಆಗಿರಬಹುದು, ಹಾಗೆ ಪ್ರಿನ್ಸಸ್ಗಳದ್ದಾಗಿರ್ಬಹುದು, ಏನು ಈಗಲ್ದಾಗಿರ್ಬೋದು, ಫಿಶ್ ಆಗಿರ್ಬೋದು, ಶಾರ್ಕ್. ಹಾಗೆಯೇ ಇಲ್ಲಿ ಔಟ್ಡೋರ್ ಥಿಯೇಟರ್ ಕೂಡ ಇದೆ. ಸೊ ಥಿಯೇಟರಲ್ಲಿ ಹಾಡನ್ನ ಆಡ್ತಾ ಇದ್ದಾರೆ. ಅದನ್ನು ಕೇಳ್ಕೊಂಡು ಜನ ಎಂಜಾಯ್ ಮಾಡಿಕೊಂಡು ಗಾಳಿಪಟನ ಹಾರಿಸ್ತಾ ಇದ್ದಾರೆ. ಸೊ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಈ ಇವೆಂಟ್ನ ಅಟೆಂಡ್ ಮಾಡಿದಂಥದ್ದು. ಸೊ ನಾವು ಸುಮಾರು ಜನ ಫ್ರೆಂಡ್ಸ್ಗಳು ಹೋಗಿದ್ವಿ. ಆ್ಯಂಡ್ ನಮ್ಮ ಜೊತೆ ಗಾಯತ್ರಿ ಅವ್ರ ಜೊತೆ ನಾವು ಹೋಗಿದ್ವಿ. ಸೊ ನಾವಿಬ್ಬರು ಸೇರಿಕೊಂಡು, ಯಾಕೆಂತಂದರೆ ತುಂಬ ಟ್ರಾಫಿಕ್ ಇರೋ ಕಾರಣ ಬೇಗನೆ ಹೋಗಿ ಎಲ್ಲರೂ ಪಾರ್ಕಿಂಗ್ ಸಿಗೋದಿಲ್ಲ. ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲಿ ಜಾಸ್ತಿ ಇತ್ತು ಅವತ್ತಿನ ದಿನ. ಹಾಗೆ ನೋಡ್ತಾ ಇರ್ಬೋದು, ಜನ ಎಲ್ಲ ಚೇರ್ಗಳನ್ನು ತೊಗೊಂಬಂದು ಹಾಕ್ಕೊಂಡು, ಮಕ್ಕಳನ್ನ ಕರ್ಕೊಂಬಂದು ಮ್ಯಾಟ್ಗಳನ್ನು ಹಾಸ್ಕೊಂಡು ಕುತ್ಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರಲ್ವ. ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು ಇದು. ಹಾಗೆಯೇ ಮಕ್ಕಳಿಗೆ ಅದಷ್ಟೇ ಅಲ್ಲದೆ ಬೇರೆ ಥರ ಆಟಗಳನ್ನು ಆಡಿಸ್ಬಹುದು. ಲೈಕ್ ಫೇಸ್ ಪೇಂಟಿಂಗ್ ಆಗಿರ್ಬೋದು, ಕ್ರಾಫ್ಟ್ ಮಾಡುವಂಥದ್ದಾಗಿರ್ಬೋದು. ಆಮೇಲೆ ಈ ಥರ ಏನೋ ಬಲೂನ್ಸು, ಈ ಥರ ಏನೇನೋ ಫನ್ ಥಿಂಗ್ಸ್ ಇತ್ತು ಅಲ್ಲಿ. ಸೊ ಮಕ್ಕಳಿಗೆ ಗಾಳಿಪಟ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಚೆರಿ ನನಗೂ ಬೇಕು ಗಾಳಿಪಟ, ನಾನು ಹಾರಿಸ್ತೀನಿ ಅಂತಿದ್ಲು. ಬಟ್ ಅವಾಗ ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಆಗುವಂತಹ ಟೈಮ್ ಆಗ್ತಾ ಇತ್ತು. ಹಾಗಾಗಿ ನಾನು ಅವಳಿಗೆ ಯಾವ ಗಾಳಿಪಟನೂ ಕೊಡಿಸ್ಲಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾರ್ತಾ ಇದೆ ಅಲ್ವಾ. ಗಾಳಿ ಇರೋದ್ರಿಂದ ಚೆನ್ನಾಗಿ ಹಾರ್ತಾ ಇದ್ದಾವೆ ಎಲ್ಲ ಗಾಳಿಪಟಗಳು. ಸೊ ನಾನು ಹೇಳಿದ್ನಲ್ಲ ಮಕ್ಕಳಿಗೆ ಆಟ ಆಡೋಂಥ ಫನ್ ಥಿಂಗ್ಸ್ಗಳು ಇತ್ತು ಅಂತ. ಸೊ ಇಲ್ಲಿ ಕ್ಯೂವಲ್ಲಿ ನಿಂತ್ಕೋಬೇಕು, ಒಬ್ಬೊಬ್ಬರಿಗೆ ಒಂದೊಂದು ಟರ್ನ್ ಆ ಥರ. ಸೊ ತುಂಬ ಜನ ಮಕ್ಕಳು ನಿಂತ್ಕೊಂಡಿದ್ರು. ಚೆರಿಗೆ ಒಂದೇ ಸತಿ ಸಿಕ್ತು ಆಡೋಕ್ಕೆ.
ಹಾಗೆಯೇ ವಾಪಸ್ 3 ಗಂಟೆಗೆಲ್ಲ ಶೋ ಮುಗೀತಾಯಿತು. ಸೊ ಇಲ್ಲಿ ವಾಪಸ್ ಬರ್ತಾ ಅಲ್ಲಿ ಸುಮ್ಮನೆ ಹಾಗೆ ನೀರಿತ್ತು, ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಕುತ್ಕೊಂಡಿದ್ದೆ. ಆಮೆಗಳು ಸುಮಾರು ಆಮೆಗಳು ಇದ್ವು ಅಲ್ಲಿ. ಸೊ ಚರಿ ಕೂಡ ನೋಡ್ತಾ ಇದ್ದಾಳೆ. ಹಾಗೆ ಸ್ವಲ್ಪ ಪಾಪ್ಕಾರ್ನ್ ಅದನ್ನೆಲ್ಲ ತಿನ್ಕೊಳ್ತಾ ಕುತ್ಕೊಂಡಿದ್ದೀವಿ ನಾವು. ಹಾಗೆ ನೋಡ್ತಾ ಇರ್ಬೋದು ಸುಮಾರು ಜನ. ಅಪ್ಪ ದೊಡ್ಡ ಜಾತ್ರೆ ಥರ ಆಗಿತ್ತು ಅವತ್ತು ಮಾತ್ರ. ಸರಿ, ಇವಾಗ ಎಲ್ಲ ಹೋಮ್ವರ್ಕ್ ಮನೆಯಲ್ಲೇ ಮಾಡ್ತಾರೆ. ಆ್ಯಕ್ಚುಲಿ ಸ್ಕೂಲಲ್ಲಿ ಅವಳಿಗೇನು ಹೋಮ್ವರ್ಕ್ ಕೊಡಲ್ಲ, ಬಟ್ ನಾವೇ ಮನೇಲಿ ಮಾಡಿಸ್ತೀವಿ. Today is Cherry vlog. And I did homework today, but I don't like watching TV or playing a little bit. But I like playing a lot, a little bit. So I like chocolate the most. What's cake starting? ಫಸ್ಟ್ ಬರೀತಾಳೆ, ಆಮೇಲೆ ಚಾಕ್ಲೇಟ್ ಕೊಡ್ತೀನಿ ಚರಿಗೆ. Yeah, ಎಲ್ಲರೂ ನೋಡಿ ಮಕ್ಕಳೇ, ಚರಿ ಎಷ್ಟು ಚೆನ್ನಾಗಿ ಬರೀತಾ ಇದ್ದಾಳೆ. ನೀವು ಮನೆಗೆ ಬಂದ ತಕ್ಷಣ ಮಮ್ಮು ಮಾಡಿದ್ಮೇಲೆ ಹೋಮ್ವರ್ಕ್ ಮಾಡಬೇಕು ಅಲ್ಲೇನಪ್ಪ ಕುಸೆ? Yeah. I'm feeling hungry because you said chocolate. ಬಿ ತಪ್ಪು ಬರ್ತಿದ್ಯಾ ನೋಡ. Sorry. ಲೋವರ್ ಕೇಸ್ ಬಿ ತಗೋ, ಎರೇಸರ್ ತಗೋ. Thanks. ಮಾತಾಡ್ಕಂತ ಎತ್ತಬೇಕಂತ ಬರೆಯಂಗಿಲ್ಲ, ನೀಟಾಗಿ ಬರೀಬೇಕು. ಕಾನ್ಸಂಟ್ರೇಟ್. Let's keep starting the vlog. ಕಾನ್ಸಂಟ್ರೇಟ್ ಮಾಡೋ. ಪ್ರತಿದಿನ ಸಂಜೆ ಚರಿಗೆ ಸ್ಕೂಲಿಂದ ಬಂದಮೇಲೆ 3-3:30 ಬರ್ತಾಳೆ. ಸ್ಕೂಲಿಂದ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಊಟ ಮಾಡ್ತಾಳೆ. 4:15 ಒಂದೊಂದು ಸತಿ 5 ಗಂಟೆ ತನಕನೂ ಊಟ ಆಗುತ್ತೆ. ಅದಾದಮೇಲೆ ಅವಳಿಗೆ ಒಂದು ಸ್ವಲ್ಪ ಟಚ್ ಇರಲಿ ಅನ್ನೋ ಕಾರಣಕ್ಕೆ ಒಂದಿಷ್ಟು ಬರ್ಸ್ತೀನಿ. ABCD ಆಗಿರ್ಬೋದು, ಲೋವರ್ ಕೇಸ್, ಅಪ್ಪರ್ ಕೇಸ್, ಹಾಗೆ 1 ಇಂದ 100 ತನಕ ಬರೀತಾಳೆ. ಆ್ಯಂಡ್ ಈ ಕಲಿಯೋಕ್ಕೂ ಅವಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಸೊ ಅದನ್ನು ಕೂಡ ಕಲಿಸ್ತಾ ಇದ್ದೀನಿ ಟೈಮ್ ಆದಾಗ. ಸೊ ಇನಿಷಿಯಲಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅವಳು ಕೂತ್ಕೊಳ್ಳೋಕೆ, ಯಾಕಂದರೆ ಮಕ್ಕಳ ಮನಸ್ಸು ಭಾಳ ಚಂಚಲ ಅಲ್ವಾ, ಅವ್ರನ್ನ ಹಿಡಿದು ಕೂರಿಸೋದು ಕಷ್ಟ ಆಗ್ತಿತ್ತು. ಬಟ್ ಅವ್ರಿಗೆ ಒಂದಿಷ್ಟು ವರ್ಕ್ ಬುಕ್ಸ್ ಆಗಿರಬಹುದು, ಆಮೇಲೆ ಇಂಟ್ರೆಸ್ಟ್ ಬರೋ ಥರ ಮಾಡಿ ಹೇಳಿಕೊಟ್ರೆ ಸೊ ಅವಳೇ ಕಲಿತಾ ಇದ್ದಾಳೆ. ಇವಾಗ ಅವಳಿಗೆ ಇಂಟ್ರೆಸ್ಟ್ ಬರ್ತದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬೆಕ್ಕು, ಅದು ಎಷ್ಟು ಭಯಂಕರವಾಗಿದೆ. ಮೈಗಂಡ್, ನಾನು ಅದನ್ನು ನೋಡಿದ ತಕ್ಷಣ ಬೆಕ್ಕು ಅಂತ ಅನ್ನಿಸ್ಲಿಲ್ಲ, ಬೇರೆ ಏನೋ ಬಂದಿದೆಪ್ಪ, ಯಾವ ಪ್ರಾಣಿ ಇದು ಅನ್ನೋ ಥರ ಆಯಿತು. ಸೊ ಆಮೇಲೆ ಗೊತ್ತಾಯಿತು ಓಕೆ ಬೆಕ್ಕು ಅಂತ. ಸ್ವಲ್ಪ ಹೆದರಿಕೆ ಆಯಿತು ಬೆಕ್ಕು ನೋಡಿದ ತಕ್ಷಣ. ಬೆಕ್ಕದು ನಾನು ಎಲ್ಲಿಂದ ಘಮ ಘಮ ಅಂತ ಇದೆ ಎಲ್ಲ ಅಂತೀನಿ. ಇದು ಮಲ್ಲಿಗೆ. ವಾವ್ ಹಪ್ಪಿ, ಎಷ್ಟು ಚೆನ್ನಾಗಿದಾವ್ ನೋಡ್ರಿ. I saw this from yesterday. ಎಷ್ಟು ಚೆನ್ನಾಗಿದೆ ಚರಿ ಸ್ಮೆಲ್ಲು. ವಾವ್, ರಾಮನಿಗೆ ಹಾಕೋಣ. ತರದೆ ಹೋದರು ನನಗೆ. Let's follow the snow. ಎಂ ಘಮ 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 ಅಂತ ಇದೆ. ಮನೆ ಹತ್ರ ಈ ಥರ ಮಲ್ಲೆ ಗಿಡ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಯಾಕೆಂತಂದರೆ ವಾಕ್ ಮಾಡಬೇಕಾದ್ರೆ ಇನ್ನೂ ಸ್ಮೆಲ್ ಬರ್ತದೆ. ಏನು ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ನೋಡಿದ್ರೆ ಈ ಮಲ್ಲೆ ಗಿಡ ಇದೆ. ಸೊ ಮಲ್ಲೆ ಗಿಡದ ವಾಸನೆ, ಓ ಮೈ ಗಾಡ್, ಸುವಾಸನೆ ಎಷ್ಟು ದೂರ ಬರ್ತಾಯಿತ್ತು. ನಂಗೆ ತುಂಬಾ ಖುಷಿ ಆಯಿತು. ದೇವರಿಗೆ ಒಂದಿಷ್ಟು ಹರ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಜಾಸ್ತಿ ಏನಲ್ಲ, ಸೊ ಒಂದು 4 ಹೂ ಆದರೆ ಸಾಕಾಗುತ್ತೆ ದೇವರಿಗೆ. ಸೊ ಈಗ ಅದು ಸ್ಪ್ರಿಂಗ್ ಟೈಮ್ ಆಗಿರೋ ಕಾರಣ ಇವಾಗ ಹೂ ಬಿಡ್ತಾ ಇದೆ. ಹಾಗೆಯೇ ಇದು ಒಂದೇ ಬಳ್ಳಿಯಲ್ಲ, ಸುಮಾರು ಬಳ್ಳಿಗಳಿದಾವೆ, ಒಂದು 4-5 ಬಳ್ಳಿಗಳಿದಾವೆ. ಅದು ಆ ಕಡೆ ಇದೆ, ನಮ್ಗೆ ಸಿಗಲ್ಲ, ಬಟ್ ಇದೊಂದೇ ಬಳ್ಳಿ ನಮಗೆ ಸಿಗುತ್ತೆ. ಚರಿಗೆ ಅವ್ರ ಪಪ್ಪ ಅಂದರೆ ಅದು ಯಾವ ಲೆವೆಲಿಗೆ ಇಷ್ಟ ಅಂದರೆ, ಅವ್ರ ಪಪ್ಪ ಮನೇಲಿದ್ದರೆ ಮುಗೀತು, ಒಂಥರ ಅಂಟ್ಕೊಂಡ್ಬಿಟ್ಟಿರ್ತಾಳೆ ಅವ್ರಿಗೆ ಫೆವಿಕಾಲ್ ಹಾಕ್ಕೊಂಡು. ಯಾವಾಗಲೂ ಅವ್ರ ಜೊತೆನೇ ಇರ್ತಾಳೆ. ಹಾಗೆ ಅವ್ರ ಜೊತೆ ಏನಾದರೂ ತರಲೆ ಕೆಲಸ ಏನಾದರೂ ಮಾಡೋದಿದ್ರೆ ಅವ್ರ ಪಪ್ಪನ ಜೊತೆನೇ ಮಾಡು ಅನ್ಸೋದು. ಸೊ ನನ್ನ ಹತ್ರ ಬರೋದಿಲ್ಲ, ನಾನು ಅಷ್ಟು ಸ್ವಲ್ಪ ಸ್ಟ್ರಿಕ್ಟ್. ಮನೇಲಿ ಯಾರು ಒಬ್ಬರು ಸ್ಟ್ರಿಕ್ಟ್ ಇರಬೇಕಲ್ಲ, ಸೊ ನಾನು ಸ್ಟ್ರಿಕ್ಟ್ ಇದ್ದೀನಿ. ನನ್ನ ಹಸ್ಬೆಂಡ್ ಅವರು ಚರಿ ವಿಷಯದಲ್ಲಿ ಮಾತ್ರ ಸ್ಟ್ರಿಕ್ಟೇ ಇಲ್ಲ. ಅವ್ರ ಪಪ್ಪನ ಒಂಥರ ಆಟದ ಗೊಂಬೆ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಅವರು ಅಷ್ಟೇ, ಅವಳು ಏನೇ ಮಾಡಿದ್ರು ಸುಮ್ಮನೆ ಇರ್ತಾರೆ, ಏನೇ ಮಾಡಿದ್ರು ಮಾಡಿಸ್ಕೊತಾ ಇರ್ತಾರೆ. ಸರಿ ಎಳಿ ಬೇಡಮ್ಮ, ಇರುವೆ 4 ಉಳಿದಾವ ಮತ್ತೆ ಕಿತ್ಕೊಂಡು ಹೋಗ್ಯಾವ. That's not it. We need a different rubber band. Mummy, ಏನು ಹೇಳು? I need your help to hold this. ನನಗೆ ಗೊತ್ತಿಲ್ಲಪ್ಪ, ನಾನು ಹಾಕಲ್ಲ.
ಪಾಪ ಬಿಡೆ ಚರಿ ಚರಿ ಬಿಡ್ಲೆ. ಮಾಡಿಸ್ಕೊಂತಿಲ್ಲ ಹೇಳು. I can't do it. ಕೂಸೇನೋ ಮಾಡ್ತೈತೆ, ಮಾಡ್ಲಿ ಬಿಡು. I can't do it. ತಗೊಂಬ, ನಾನೇ ಹಾಕೋತೀನಿ ಅಂತಂದ್ರೆ ಬಿಡಪ್ಪ. There is cute. ಓ ಮೈ ಗಾಡ್. ಎಲ್ಲಿ ಈ ಕಡೆ ತಿರ್ಗೋ, ಪೋಸ್ ಕೊಡು. ಪೋಸಾ Cute baby. ಕಿಸಿ ಕೊಡ್ಬೇಕು ಬೇಬಿಗೆ. ಅವರ ತರಲೆ ಆಟಗಳು ಹೀಗೆ ದಿನ ಏನಾದರೂ ಇದ್ದೇ ಇರುತ್ತೆ. ನಾನು ಮೊನ್ನೆ ನಿಮಗೆ ತುಪ್ಪ ಕಾಸಿದ್ದು ತೋರಿಸಿದ್ನಲ್ವ, ಬೆಣ್ಣೆ ತೊಗೊಂಬಂದು ಮನೆಯಲ್ಲೇ ತುಪ್ಪ ಮಾಡಿದ್ದೆ. ಯಾಕೆಂದರೆ ಸುಮಾರು ಜನ ಇಲ್ಲಿ US ಅಲ್ಲಿ ತುಪ್ಪನ ಖರೀದಿ ಮಾಡ್ತಾರೆ. ನಾನು ಮುಂಚೆ ಖರೀದಿ ಮಾಡ್ತಿದ್ದೆ, ಬಟ್ ಈ ಮೆಥಡ್ ಏನಿದೆ ನಂಗೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಒಂಥರ ಮನೆ ತುಪ್ಪನೇ ತಿಂದಂಗೆ ಅಂತ ಅನಿಸುತ್ತೆ. ಸಕ್ಕತ್ತಾಗಿದೆ ಸ್ಮೆಲ್ಲು, ಘಮ 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 ಅಂತ ಇದೆ. ವಾವ್, 1 kg ಅಷ್ಟು ತುಪ್ಪ ಆಗಿದೆ. ಸರಿ, ಎಲ್ಲೋ ಬಡಿಸ್ಕೊಂಡೇನಾ? ಅಲ್ಲಿ dining table ಇದೆ. ಬಡಿಸ್ಕೊಂಡ್ಯಾ? ಅಲ್ಲಿ ಬಸ್ಕೊಂಡಿತ್ತು. ಅಯ್ಯೋ, ಅಲ್ಲಿ ಬಡಿಸ್ಕೊಂಡ್ಲಂತೆ ಅವಳು. ಆಯ್ತು ಬಿಡು ಕುಸೆ. I can't feel my shoulders. So you move my arms. ಬೆಣ್ಣೆನ ಚೆನ್ನಾಗಿ ಕಾಸಿ ಅದಕ್ಕೆ ವೀಳ್ಯದೆಲೆ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಘಮ ಘಮ ಅನ್ನೋ ಮರಳಾದ ತುಪ್ಪ ರೆಡಿ ಆಗುತ್ತೆ. ನಮ್ಮ ಮನೇಲಿ ಹೇಗಿರುತ್ತಲ್ಲ ಅದೇ ಥರ. ಸೊ ನೋಡ್ತಾ ಇರ್ಬೋದು, ಜಾಸ್ತಿನೂ ಕಾಯಿಸ್ಬಾರ್ದು, ಸೀದ್ಬಿಡುತ್ತೆ. ಹಾಗೆ ಸ್ವಲ್ಪ ಕಮ್ಮಿ ಕಾಯಿಸ್ಬಾರ್ದು, ಅದೊಂಥರ ಕರೆಕ್ಟ್ ಕಾಸಿದ್ರೆ ಚೆನ್ನಾಗಿ ಬರುತ್ತೆ. ಫ್ಲೇವರ್ ಅಮೇಝಿಂಗ್ ಆಗಿರುತ್ತೆ. ಮಕ್ಕಳಿರೋ ಮನೆಗಳಲ್ಲಿ ತುಪ್ಪನ ಮಾತ್ರ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಮಕ್ಕಳು 2 ತುತ್ತು ಜಾಸ್ತಿನೇ ತಿಂತಾರೆ. ಹಾಗೆ ನಾವು ಕೂಡ ಅಷ್ಟೇ, ಬಿಸಿ ಅನ್ನಕ್ಕಾಗಿರ್ಬಹುದು ಅಥವಾ ಚಪಾತಿಗಾಗಿರ್ಬೋದು, ಏನಕ್ಕೂ ದೋಸೆಗೆ ಎಲ್ಲದಕ್ಕೂ ಹಾಕ್ಕೋಬೋದು ತುಪ್ಪ. ವೆರಿ ಏನಂತಾರೆ, ನನಗಂತೂ ತುಂಬಾ ಇಷ್ಟ. ಕೆಲವೊಬ್ಬರಿಗೆ ತುಪ್ಪ ಎಲ್ಲ ಇಷ್ಟ ಆಗಲ್ಲ, ಬಟ್ ನನಗೆ ಎಸ್ಪೆಷಲಿ ತುಪ್ಪ ಇದ್ದರೆ ಊಟ ಜಾಸ್ತಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಏನ್ ಮಾಡ್ತಾ ಇದೀಯ ಕಂದ, ಮಾತಾಡು. ಏನ್ ಮಾಡ್ತಾ ಇದೀಯ? I'm mixing so it can be yummy. ಏನ್ ಮಿಕ್ಸ್ ಮಾಡ್ತಾ ಇದೀಯ? You know? ಏನದು ಏನದು? ಆಮ್ಲೆಟ್ಗೆ. Omelette. Yeah. Mommy's going to fry it by the mixing. ಸರಿ, ನಾನು ಸೇರ್ಕೊಂಡು ಆಮ್ಲೆಟ್ ಮಾಡ್ತಾ ಇದೀವಿ. ಸರಿ, Yeah, I just started because ಮಸಾಲ ಆಮ್ಲೆಟ್. ಸ್ವಲ್ಪ ಚಾಟ್ ಮಸಾಲ ಮೇಲ್ಗಡೆ ಸ್ವಲ್ಪ ಹಾಕಡ. ನಾನು ನೀನಾ? ಬೇಡಪ್ಪ, ನಾನು ಸ್ವಲ್ಪ ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕಲ್ಲ. ನಿಂಗೆ ಗೊತ್ತಾಗಲ್ಲ ಎಷ್ಟು ಹಾಕ್ಬೇಕಂತ ಅಷ್ಟೇ. ಮಸಾಲ ಹಾಕ್ತೀಯಾ? I need to mix it like this, then mix it around. ಏನು? Then do like ಯಮ್ಮಿ ಯಮ್ಮಿ ಆಮ್ಲೆಟ್. I'm gonna be ready. Sheri likes it. Arenappa Sheri? Yeah, it's my favorite. Too hot. ಚಳಿಗಾಲ ಮುಗ್ದಿರೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಹೊರಗಡೆನೇ ಇರ್ತೀವಿ ಸಂಜೆ ಹೊತ್ತು ಅಂತ ಹೇಳ್ಬೋದು. ಸೊ ಊಟ ಆದಮೇಲೆ ಒಂದಿಷ್ಟು ವಾಕಿಂಗ್ ಕೂಡ ಮಾಡ್ತೀವಿ. ಇಲ್ಲಿ ಏನು ನಮಗೆ ಏರಿಯಾ ಇದೆ, ಅಲ್ಲಿ ಜಾಸ್ತಿ ಕಾರ್ ಅಡ್ಡಾಡೋದಿಲ್ಲ, ಜಾಸ್ತಿ ಜನ ಇರೋದಿಲ್ಲ, ಸುತ್ತ ಮರ ಗಿಡಗಳಿದ್ದಾವೆ, ಹಾಗೆಯೇ ಗಾಳಿ ಮಾತ್ರ ಸಖತ್ತಾಗಿರುತ್ತೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಹೋಗಿ ಮಲ್ಕೊಂಡ್ರೆ ಆರಾಮಾಗಿ ನಿದ್ದೆ ಮಾಡ್ಬೋದು, ಚೆನ್ನಾಗಿ ನಿದ್ದೆ ಹತ್ತತ್ತೆ. ಭಯಂಕರ ಗಾಳಿ ಇದೆ, ಭಾರಿ ಮಸ್ತಿದೆ ನಪ್ಪಿ. ರಾತ್ರಿ ಹೊತ್ತು ಈ ಥರ ಊಟ ಮಾಡಿ ವಾಕಿಂಗಿಗೆ ಬಂದರೆ ನಿಜವಾಗ್ಲೂ ಊಟ ಮಾಡಿದ್ದೆಲ್ಲ ಕರ್ಗೋಗುತ್ತೆ ಅಂತಾರೆ, ಚೆನ್ನಾಗಿ ಅನಿಸುತ್ತೆ. ರಾತ್ರಿ ಹಾಗೆ ವಾಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರೂ ಇರೋದಿಲ್ಲ ರಾತ್ರಿ ಹೊತ್ತು, ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಶರಿ ಇವತ್ತು ಸಂಜೆ ಏನೋ ಸೈಕಲೆಲ್ಲ ಹೊಡೆದಿರಲಿಲ್ಲ ಇವತ್ತು, ಸೊ ಹಾಗಾಗಿ ಇವಾಗ ಊಟ ಮಾಡಿದ್ಮೇಲೆ ಕರ್ಕೊಂಬಂದ್ವಿ. ಶರಿ, ಯು ಆರ್ ಎಂಜಾಯಿಂಗ್? ಐ ಆಮ್ ಎಂಜಾಯಿಂಗ್.